ಹೆಚ್ಚು ಮಾಡಿದ್ರು, ಬಸ್ ದರ ಹೆಚ್ಚು ಮಾಡಿದ್ರು, ಸ್ಟಾಂಪ್ ಡ್ಯೂಟಿ ದರ ಹೆಚ್ಚು ಮಾಡಿದ್ರು, ಮದ್ಯದ ದರ ಹೆಚ್ಚು ಮಾಡಿದ್ರು. ಈಗ ಪೆಟ್ರೋಲ್ ಡೀಸೆಲ್ ದರದ ಹೆಚ್ಚಳ ಕಾಣ್ತಾ ಇದ್ದೇವೆ. ಮನ ಬಂದಂತೆ ಹಾಲಿನ ದರದಿಂದ ಹಿಡಿದು ಪ್ರತಿಯೊಂದು ದರವನ್ನು ಹೆಚ್ಚು ಮಾಡಿದ್ರು. ಇದೊಂದು ಬೆಲೆ ಏರಿಕೆ ಕಾಂಗ್ರೆಸ್ ಸರ್ಕಾರ. ರಾಜ್ಯದಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ, ಅಭಿವೃದ್ಧಿ ಆಗ್ತಾ ಇಲ್ಲ, ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಟ್ಟಿದೆ. ಇದೆಲ್ಲದರ ಮಧ್ಯೆ ಬೆಲೆ ಏರಿಕೆಯ ಬರ ರಾಜ್ಯದ ಜನಕ್ಕೆ ಬಂದಿರೋದನ್ನು ನಾವು ನೋಡ್ತಾ ಇದ್ದೇವೆ. ನಾನು ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ದಿವಾಳಿಯಾಗಿ ಹೋದಂತಹ ನಮ್ಮ ರಾಜ್ಯದ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ಈ ಹೆಜ್ಜೆ ಏನಿದೆ, ಈ ಆಡಳಿತ ವ್ಯವಸ್ಥೆ ಏನಿದೆ, ಇದ್ರ ವಿರುದ್ಧ ಅಧಿಕೃತ ವಿರೋಧಿ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಹೋರಾಟ ಮಾಡಬೇಕಾಗಿದೆ. ಕೇವಲ ಇಷ್ಟ ಮಾಡಿದ್ರೆ ಪರವಾಗಿರಲಿಲ್ಲ. ಓಲೈಕೆಯ ನೀತಿಯನ್ನು ಬಳಸಿಕೊಂಡು ಕೇವಲ ಓಲೈಕೆ ಮಾಡೋದ್ರ ಮುಖಾಂತರವಾಗಿ ಸರ್ಕಾರ ನಡೆಸೋದಕ್ಕೆ ಪ್ರಾರಂಭ ಮಾಡಿದ್ರು. ಕಣ್ಣು ಎಲ್ಲ ಹಂತಗಳಲ್ಲಿ ಎಲ್ಲೆಲ್ಲಿ ಬೆಲೆ ಏರಿಕೆ ಮಾಡೋದಕ್ಕೆ, ಟ್ಯಾಕ್ಸ್ ಅನ್ನು ಹೆಚ್ಚು ಮಾಡೋದಕ್ಕೆ ಸಾಧ್ಯ ಇದೆಯೋ ಎಲ್ಲ ಟ್ಯಾಕ್ಸ್ಗಳನ್ನು ಹೆಚ್ಚು ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ನಾವು ಒಂದು ಪ್ರಶ್ನೆಯನ್ನು ನಾವು ಯಾವತ್ತೂ ಕೇಳ್ತಾ ಬರ್ತಾ ಇದ್ದೇವೆ. ನೀವು ಗ್ಯಾರಂಟಿಯನ್ನು ಮಾಡುವಾಗ 57,000 ಕೋಟಿಯಿಂದ 60,000 ಕೋಟಿ ನಿಮಗೆ ಬೇಕಾಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ರಿ. ಈ ಕಳೆದ ಒಂದು ವರ್ಷದ ಅವಧಿ ಒಳಗೆ ನೀವು ಬೆಲೆ ಏರಿಕೆ ಮಾಡಿರುವಂಥದ್ದು, ಟ್ಯಾಕ್ಸ್ ಅನ್ನು ಹೆಚ್ಚು ಮಾಡಿರುವಂಥದ್ರ ಪರಿಣಾಮವಾಗಿ ಎಷ್ಟು ಹಣವನ್ನು ಸಂಗ್ರಹ ಮಾಡಿದ್ದೀರಿ ಅನ್ನುವಂಥದ್ದನ್ನ ಶ್ವೇತಪತ್ರ ಹೊರಡಿಸಿ ಅನ್ನುವಂತಹ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. ಮಾಡಿದಾರ ಮತ್ತು ಜನರಿಗೆ ಈ ಬೆಲೆ ಏರಿಕೆ ಬಿಸಿ ತಪ್ಪುತ್ತೆ. ಯಾಕಂದರೆ ಇದೇನು ಬೆಳೆದ ಏರಿಕೆಯಲ್ಲೇ ಸರಕು ಸಾಗಣೆ ವೆಚ್ಚ ಜಾಸ್ತಿ ಆಗೇ ಆಗುತ್ತೆ. ಹಾಗಾಗಿ ತಕ್ಷಣ ಇಳಿಸಬೇಕು, ಮದುವೆ ದರಕ್ಕೆ ತರಬೇಕು, ಜನರಿಗೆ ಅದು ತೊಂದರೆ ಕೊಡಬಾರ್ದು. ಎಲ್ಲಿವರೆಗೆ ನೀವು ಪೆಟ್ರೋಲ್ ಡೀಸೆಲ್ ರೇಟನ್ನು ಇಳಿಸೋದಿಲ್ವೋ ಅಲ್ಲಿವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಜೈ ಭಾರತೀಯ ಪಕ್ಷಕ್ಕೆ.